ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫೈನಲಿ ನಾವು ನಮ್ಮ ಮುನ್ನಾರ್ ರೋಡ್ ಟ್ರಿಪ್ ಸೀರೀಸ್ದು ಲಾಸ್ಟ್ ಎಪಿಸೋಡ್ಗೆ ಬಂದಿದ್ದೀವಿ. ಆ್ಯಂಡ್ ಈ ಎಪಿಸೋಡಲ್ಲಿ ನಾವು ವಾಪಸ್ ಮುನ್ನಾರಿಂದ ಮೈಸೂರಿಗೆ ಹೋಗಲಿಕ್ಕೆ ಯಾವ ರೂಟ್ ತೊಗೊಂಡ್ವಿ, ಯಾಕೆ ನಮಗೆ ಮೋರ್ ದೆನ್ 12 hours ತೊಗೋತು ಮೈಸೂರು ರೀಚ್ ಆಗಲಿಕ್ಕೆ, ಆ್ಯಂಡ್ ನೈಟ್ ನಾವು ಚೆಕ್ ಪೋಸ್ಟಲ್ಲಿ ಸ್ಟೇ ಆದ್ವಿ, ಹೇಗೆ ಕಳೆದ್ವಿ ನೈಟ್ನ ಕಾಡಲ್ಲಿ ಅಂತ ಪ್ರತಿಯೊಂದು ಕವರ್ ಮಾಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಆ್ಯಂಡ್ ನಮ್ಮ ಡೇ 5ನ ನಾವು ಸ್ವಲ್ಪ ಅರ್ಲಿಯಾಗೆ ಎದ್ದು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬ್ರೇಕ್ಫಾಸ್ಟಿಗೆ ಬಂದ್ವಿ ಚೆಕ್ಔಟ್ ಮಾಡೋಣ ಅಂತ. ಬಟ್ ತುಂಬ ಗೆಸ್ಟ್ಗಳು ಇದ್ದಿದ್ದರಿಂದ ನಮಗೆ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಹಾಗೆ ಸುತ್ತಮುತ್ತ ನೋಡ್ಕೊಂಡು ಬರೋಣ, ಬಿಕಾಸ್ ವೆರೈಟೀಸ್ ಆಫ್ ಫ್ಲವರ್ಸ್ ಆ್ಯಂಡ್ ಪ್ಲಾಂಟೇಶನ್ ಅವ್ರು ತುಂಬ ಸುತ್ತ ರೆಸಾರ್ಟ್ ಸುತ್ತ ಇಟ್ಟಿದ್ರು. ಸೊ ಅದೆಲ್ಲ ನೋಡ್ಕೊಂಡು ಬರೋಣ. ಅದೇ ರೀತಿಯಲ್ಲಿ ನಿಮಗೆ ರೋಡ್ಗೂ ಏಲಕ್ಕಿ ಗಿಡಗಳು ಸಿಗುತ್ತವೆ, ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಆ್ಯಂಡ್ ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಗಿವ್ಸ್ ಯು ಅ ವೆರಿ ಹೋಮ್ಲಿ ಫೀಲಿಂಗ್. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮುನ್ನಾರ್ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮಿಸ್ಟಿ ವೇ ರೆಸಾರ್ಟ್ಸ್. ಇಲ್ಲಿ ಚೇಚಿ ನಿಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಿಮಗೆ ಲಿಟ್ರಲಿ ಮನೇಲೇ ಇದ್ದೀರಾ, ಯಾವುದೋ ರಿಲೇಟಿವ್ ಮನೆಗೆ ಬಂದಿದ್ದೀರಾ ಅಂತ ಫೀಲ್ ಕೊಡ್ತಾರೆ. ಸೊ ಡೆಫಿನೆಟ್ಲಿ ವರ್ತ್ ದ ಸ್ಟೇ. ಸೊ ಫೈನಲಿ ರೆಸಾರ್ಟಲ್ಲಿ ಚೇಚಿಗೆಲ್ಲ ಬಾಯ್ ಹೇಳಿ ನಾವು ಮೈಸೂರು ಕಡೆಗೆ ಹೊರಟ್ವಿ. ಆ್ಯಂಡ್ ಇಟ್ ವಾಸ್ ಅರೌಂಡ್ 9:30, 10 ಆಗಿತ್ತು ನಾವು ಹೊರಡುವಾಗ. ಆ್ಯಂಡ್ ನಾವು ಸ್ವಲ್ಪ ಆರಾಮಾಗೇ ಇದ್ವಿ, ಬಿಕಾಸ್ ವಿ ಹ್ಯಾವ್ 12 hours. ನಾವು ಆರಾಮಾಗಿ ಬ್ರೇಕ್ಗಳು ತೊಗೊಂಡು ಹೋದ್ರೂ ನಾವು ಆರಾಮಾಗಿ ಮೈಸೂರು ರೀಚ್ ಆಗ್ತೀವಿ ಅನ್ನೋ ಒಂದು ಅಸಂಪ್ಷನಲ್ಲಿ ನಾವು ಹೊರಟ್ವಿ. ಬಟ್ ನಮಗೆ ಸಿಟಿನ ಎಕ್ಸಿಟ್ ಆಗಲಿಕ್ಕೆ ಇಟ್ ಟುಕ್ ಅಸ್ ಆಲ್ಮೋಸ್ಟ್ 1.5 hour to 2 hours ನಾವು ಟೈಮ್ ತೊಗೊಂಡಿದ್ದು. ಆ್ಯಂಡ್ ನಾವೀಗ ಹೋಗ್ತಾ ಇರೋ ರೂಟು, ನಾವು ಏನು ಸೆಕೆಂಡ್ ಡೇ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿಗೆ ಹೋದ್ವಲ್ಲ ರೂಟು, ಅದೇ ರೂಟಲ್ಲಿ ಹೋಗಿ ನ್ಯಾಷನಲ್ ಪಾರ್ಕ್ನ ದಾಟಿ ನಾವು ಮುಂದ್ಗಡೆ ಹೋಗಬೇಕು ಟುವರ್ಡ್ಸ್ ಮೈಸೂರು. ಸೊ ಇಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಅರ್ಲಿ ಮಾರ್ನಿಂಗ್ಗೆ ಟೀ ಪ್ಲಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಹೊರಟಿದ್ದ ಟೈಮಲ್ಲಿ 1 round ಫಸ್ಟ್ ಶಿಫ್ಟ್ ಅವರೆಲ್ಲ ಕೆಲಸ ಮುಗಿಸಿ ಅದನ್ನು ಆಲ್ರೆಡಿ ಲೋಡ್ ಮಾಡಿ ತೂಕ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ರು. ಆ್ಯಂಡ್ ನೀವು ಜಸ್ಟ್ ಎರವಿಕುಲಂ ನ್ಯಾಷನಲ್ ಪಾರ್ಕ್ನ ದಾಟ್ತಾ ಇರೋ ಹಾಗೆ ಇನ್ ಜಸ್ಟ್ 1 or 2 kilometers ನಿಮಗೊಂದು ವೆರಿ ಬ್ಯೂಟಿಫುಲ್ ಸೀನಿಕ್ ಪಾಯಿಂಟ್ ಸಿಗುತ್ತೆ. ಸೊ ಅದು ನೀವು ತುಂಬ ಸ್ಲೋ ಆಗಿ ಹೋಗಿ ಅಬ್ಸರ್ವ್ ಮಾಡಿ, ಯು ನೀಡ್ ಟು ಸ್ಟಾಪ್. ಅಲ್ಲೊಂದು ಚರ್ಚ್ ಸಿಗುತ್ತೆ, ಆ ಚರ್ಚ್ ಹಿಂಭಾಗಕ್ಕೆ ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಸೀನಿಕ್ ವ್ಯೂ. ಅದರಲ್ಲಿ ನಾವೇನು ಎರವಿಕುಲಂ ನ್ಯಾಷನಲ್ ಪಾರ್ಕ್ದು ಟಾಪ್ ಹೋಗಿದ್ವು, ಆ ವ್ಯೂ ಟೀ ಪ್ಲಾಂಟೇಶನ್ ಆ್ಯಂಡ್ ಅಲ್ಲೊಂದು ಮಧ್ಯದಲ್ಲಿ ನೀರು ಹರಿಯುತ್ತೆ. ಸೊ ಇಟ್ ಡೆಫಿನೆಟ್ಲಿ ಲುಕ್ಸ್ ಲೈಕ್ ಆ ಲೋಕಲ್ ಸ್ವಿಟ್ಜರ್ಲ್ಯಾಂಡ್. ಈ ವ್ಯೂನ
ನೋಡ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ನೀವೇನಾದರೂ ಮೈಸೂರಿಂದ ಡೈರೆಕ್ಟ್ ಮುನ್ನಾರ್ ಥರ ರೂಟ್ ಹಾಕಿದ್ರೆ ನೀವು ಆ್ಯಕ್ಚುಲಿ ಈ ರೂಟಲ್ಲೇ ಬರೋದು ಮುನ್ನಾರ್ ರೀಚ್ ಆಗಲಿಕ್ಕೆ. ಸೊ ನಿಮಗೆ ಮುನ್ನಾರ್ ಎಂಟ್ರ್ ಆಗುವಾಗ ಈ ವ್ಯೂ ಸಿಗುತ್ತೆ, ನಮಗೆ ಈಗ ಮುನ್ನಾರ್ ಎಕ್ಸಿಟ್ ಆಗುವಾಗ ಈ ರೂಟ್ ಸಿಗುತ್ತೆ, ಬಿಕಾಸ್ ನಾವು ಬರ್ತಾ ತೇನಿ ರೂಟ್ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿಂದ ಸ್ವಲ್ಪ ರೋಡ್ ನ್ಯಾರೋ ಇದೆ, ಬಟ್ ಇಲ್ಲೂ ಸಹ ನಿಮಗೆ ಸುಮಾರು ವ್ಯೂ ಪಾಯಿಂಟ್ಸ್ ಆ್ಯಂಡ್ ವಾಟರ್ಫಾಲ್ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ತುಂಬ ಇದೆ. ನಾವು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆನೂ ಇಟ್ ವಾಸ್ ಜಾಮ್ ಪ್ಯಾಕ್ಡ್, ಪಾರ್ಕಿಂಗಿಗೂ ಜಾಗ ಇರಲಿಲ್ಲ. ನಾವು ಮತ್ತೆ ಮೈಸೂರು ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ನಾವು ಹಾಗೆ ಹೊರಟ್ಬಿಟ್ವಿ. ಆಲ್ಮೋಸ್ಟ್ ಅರೌಂಡ್ 1 o'clock ಹಾಗೆ ಫೈನಲಿ ನಮಗೊಂದು ಟೀ ಪಾಯಿಂಟ್ ಥರ ಸಿಕ್ತು ಟು ಯೂಸ್ ದ ರೆಸ್ಟ್ ರೂಮ್ಸ್. ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡು ಮತ್ತೆ ನಮ್ಮ ಎನರ್ಜಿನ ರೀಗೇನ್ ಮಾಡಿ ನಾವು ಅಲ್ಲಿಂದ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಫ್ರಮ್ ದಿಸ್ ಪಾಯಿಂಟ್ ನೀವು ಆ್ಯಕ್ಚುಲಿ ಕೇರಳ ಎಕ್ಸಿಟ್ ಆಗಿ ತಮಿಳ್ನಾಡು ಎಂಟರ್ ಆಗ್ತೀರಾ. ದೇರ್ಸ್ ಅ ಸಡನ್ ಸ್ವಿಚ್ ಇನ್ ದ ಕ್ಲೈಮೇಟ್. ಸೊ ಇಲ್ಲಿ ಏನು ಲಶ್ ಗ್ರೀನರಿ ನೋಡ್ತಾ ಇದ್ರು, ಇಲ್ಲಿ ತಮಿಳ್ನಾಡಲ್ಲಿ ಅಷ್ಟೇ ಡ್ರೈ ಥರ ಫೀಲ್ ಆಗುತ್ತೆ, ನಿಮಗೆ ಹೀಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ನಿಮಗೆ ಕಂಪ್ಲೀಟ್ಲಿ ಕಾರ್ಡ್ ರೂಟ್ ಇದೆ. ಇಲ್ಲಿವರೆಗೂ ನಾವು ಬಂದಿದ್ದು ಟೀ ಎಸ್ಟೇಟ್ ಮಧ್ಯ ವಾಟರ್ ಫಾಲ್ಸ್ ಇದ್ವು, ಎಲ್ಲ ಇದ್ವು. ಬಟ್ ಇಲ್ಲಿಂದ ನಿಮಗೆ ಪ್ರಾಪರ್ ಕಾರ್ಡ್ ಒಳಗಡೆ ತುಂಬ ನ್ಯಾರೋ ರೋಡಲ್ಲಿ ಹೋಗ್ತೀರಾ. ಆ್ಯಂಡ್ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ ಬ್ಲೈಂಡ್ ಕರ್ವ್ಸ್. ತುಂಬ ಬ್ಲೈಂಡ್ ಕರ್ವ್ಸ್ ಇದ್ದಾವೆ. ಸೊ ಯು ವಿಲ್ ನಾಟ್ ಗೆಟ್ ಟು ನೋ ಎದುರುಗಡೆ ಯಾವ ವೆಹಿಕಲ್ಸ್ ಬರ್ತಾ ಇದ್ದಾವೆ ಅಂತ. ಸೊ ಆದಷ್ಟು ಕಮ್ಮಿ ಸ್ಪೀಡಲ್ಲೇ ನಾವಿಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಫೈನಲಿ ಕೇರಳ ಎಕ್ಸಿಟ್ ಆಗುವಾಗ ಮಂಗ ನಮ್ಮನ್ನು ಕಳಿಸ್ಕೊಡಕ್ಕೆ ಬಂದಿದ್ದ. ಆ್ಯಂಡ್ ಈ ಪರ್ಟಿಕ್ಯುಲರ್ ಚೆಕ್ ಪೋಸ್ಟಲ್ಲಿ ನಿಮಗೆ 2 ಚೆಕ್ ಪೋಸ್ಟ್ ಇದೆ. ಒಂದು ಕೇರಳ ಎಕ್ಸಿಟ್ ಆಗುವಾಗ ಆ್ಯಂಡ್ ಜಸ್ಟ್ ಫ್ಯೂ ಮೀಟರ್ಸಲ್ಲಿ ನಿಮಗೆ ತಮಿಳ್ನಾಡು ಎಂಟರ್ ಆಗೋ ಚೆಕ್ ಪೋಸ್ಟ್ ಇದೆ. ಆ್ಯಂಡ್ 2 ಚೆಕ್ ಪೋಸ್ಟಲ್ಲೂ ನೀವು ಮ್ಯಾನ್ಯುಲಿ ಇಳಿದು ಹೋಗಿ ನಿಮ್ಮ ವೆಹಿಕಲ್ ಎಂಟರ್ ಮಾಡಬೇಕು ಡೀಟೇಲ್ಸ್ನ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ನೆಟ್ವರ್ಕ್ ಇಲ್ಲ. ದೇ ಡೋಂಟ್ ಟೇಕ್ ಕ್ಯಾಶ್ ಅಲೌ ಮಾಡಲ್ಲ, ಕಾರ್ಡ್ ಪೇಮೆಂಟ್ ಅಲೌ ಮಾಡಲ್ಲ. ಬರೀ UPI ಪೇಮೆಂಟ್ ಮಾತ್ರ ತಗೋತೀವಿ ಅಂತಾರೆ, ಬಟ್ ಅಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಅಲ್ಲಿ ಇಳಿದು ಹೋಗಿ ಅವ್ರ ವೈಫೈಗೆ ಕನೆಕ್ಟ್ ಆಗಿ ಅದನ್ನು ಕನೆಕ್ಟ್ ಮಾಡ್ಕೊಡೋದು ಅವರೇ, ಆಮೇಲೆ ಪೇಮೆಂಟ್ ಮಾಡಿ ಕಳಿಸೋದು. ಸೊ ಈ ಥರ ಪ್ರತಿಯೊಂದೊಂದು ಕಾರ್ಗೂ ಅವ್ರಿಷ್ಟು ಟೈಮ್ ತಗೊಳ್ಳುವಾಗ ಆಬ್ವಿಯಸ್ಲಿ ಕ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ಹಾಗಾಗಿ ನಮಗಿಲ್ಲಿ ಚೆಕ್ ಪೋಸ್ಟಲ್ಲಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟು 1 hour ಟೈಮ್ ವೇಸ್ಟ್ ಆಯಿತು. ಫೈನಲಿ ಇನ್ನೇನು ತಮಿಳ್ನಾಡನ್ನು ಎಕ್ಸಿಟ್ ಆಗಿ ನಾವು ನಮ್ಮ ಕರ್ನಾಟಕ ಎಂಟರ್ ಆಗ್ತೀವಿ ಇನ್ನೊಂದು 2 hours ಅಂತ ಅಂದ್ಕೊಂಡು ಬರುವಾಗಲೇ ಮತ್ತೆ ಇನ್ನೊಂದು ಜಾಮಿಗೆ ಸಿಕ್ಕಾಕೊಂಡ್ವಿ. ಸೊ ಇದನ್ನು ಸಹ ಕಾರ್ಡ್ ಮಧ್ಯನೇ, ಕಾರ್ಡ್ ಒಳಗಡೆ ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಅವತ್ತಿನ ದಿನನೇ ಜಾತ್ರೆ ಇದ್ದಿದ್ದು. ಸೊ ಸುತ್ತಮುತ್ತ ಊರಿನವರೆಲ್ಲ ಆ ಜಾತ್ರೆಗೆ ಅಂತ ಬಂದಿದ್ರಿಂದ ಕಂಪ್ಲೀಟ್ಲಿ ಜಾಮ್ ಆಗಿತ್ತು. ಸೊ ಅದು ಬೇರೆ ಎಲ್ಲ ಗೌರ್ಮೆಂಟ್ ಬಸ್ಸಸ್ಸಲ್ಲೇ ಬಂದಿದ್ರು. ಸೊ ಸಿಕ್ಕಾಬಟ್ಟೆ ರೋಡ್ ಬ್ಲಾಕ್ ಆಗಿತ್ತು. ಪೊಲೀಸವರು ಏನೂ ಕ್ಲಿಯರ್ ಮಾಡ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ ನಾವು 1.5 hour to 2 hours ನಾವು ಜಸ್ಟ್ ಕಾರಲ್ಲೇ ಕೂತಿದ್ವಿ. ಸೊ ಫೈನಲಿ ಕಾರ್ಡ್ ದಾರಿನೆಲ್ಲ ಮುಗಿಸಿ ನಾವು ಪ್ರಾಪರ್ ಸಿಟಿಗೆ ಎಂಟ್ರ್ ಆಗುವಾಗ ಇಟ್ ವಾಸ್ 4:30 in the evening. ಆ್ಯಂಡ್ ಇನ್ನು ಲಂಚ್ ಆಗಿರಲಿಲ್ಲ ಯಾರ್ದೂ. ಸೊ ಸಿಟಿ ಸಿಗ್ತಾ ಇರೋಂಗೆ ಫಸ್ಟ್ ಲಂಚ್ಗೆ ಒಂದು ಬ್ರೇಕ್ ತೊಗೊಂಡ್ವಿ. ಆ್ಯಂಡ್ ಲಂಚ್ ಮುಗಿಸೋಷ್ಟೊಳಗಡೆ ಇಟ್ ವಾಸ್ ಆಲ್ಮೋಸ್ಟ್ 5:30. ಆ್ಯಂಡ್ ಅಲ್ಲಿಂದ ನಮಗೆ ಸತ್ಯಮಂಗಲ ಘಾಟಿಗೆ ಇಟ್ ವಾಸ್ ಶೋಯಿಂಗ್ ನಾವಲ್ಲಿ ರೀಚ್ ಆಗೋಕ್ಕೆ 8:30 ಆಗುತ್ತೆ ಅಂತ. ಆ್ಯಂಡ್ ಸತ್ಯಮಂಗಲ ಘಾಟು ಈವ್ನಿಂಗ್ 8 o'clockಗೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲಿಂದ ಅವ್ರು ಅಲೌ ಮಾಡಲ್ಲ ಆ ದಾರಿಲಿ. ಸೊ ನಾವು ಹೇಗೆ ಹೋದ್ರೂ ನಾವು ವಿತಿನ್ ದ ಟೈಮ್ ಸತ್ಯಮಂಗಲ ಚೆಕ್ ಪೋಸ್ಟ್ ರೀಚ್ ಆಗಲ್ಲ ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ನಿಧಾನಕ್ಕೆ ಹೋಗೋಣ ಆ್ಯಂಡ್ ಸ್ವಲ್ಪ ಬೇರೆ ರೂಟ್ ತೊಗೊಂಡು ಹೋಗೋಣ ಇಲ್ಲಿಂದ ಅಂತ ಹೊರಟ್ವಿ.
ಸೊ ಇಲ್ಲಿಂದ ನಾವು ತಗೊಂಡಿದ್ದ ಡಿವಿಯೇಷನ್ ಬಂದು ಟುವರ್ಡ್ಸ್ ಊಟಿ. ಸೊ ನಿಮಗೆ 2 ರೀತಿಲಿ ನೀವು ಮತ್ತೆ ಬಂದು ವಾಪಸ್ ಮೈಸೂರು ಜಾಯಿನ್ ಆಗ್ಬೋದು. ಒಂದು ಸತ್ಯಮಂಗಳ ಘಾಟಿಂದ, ಇನ್ನೊಂದು ಊಟಿಯಿಂದ ಆ್ಯಸ್ ಯೂಶುವಲ್ ಊಟಿ ಹತ್ತಿ ಇಳಿದು ಮಧುಮಲೈ ಬಂಡೀಪುರಿಂದ ನೀವು ಎಂಟರ್ ಆಗ್ಬೋದು. ಸೊ ನಾವು ಇನ್ನೇನೀಗ 8 o'clock ಕ್ಲೋಸ್ ಆಗುತ್ತೆ ಸತ್ಯಮಂಗಳ. ಅಲ್ಲಿ ಸುತ್ತಮುತ್ತ ಏನೂ ಇಲ್ಲ ಆ್ಯಕ್ಚುಲಿ ನೀವು ಅಲ್ಲಿ ಉಳ್ಕೊಳ್ಳೋದಕ್ಕೂ. ಸೊ ಹಾಗಾಗಿ ಬೆಟರ್ ನಾವು ಊಟಿ ಹತ್ತಿ ಅಲ್ಲಿಂದ ಇಳಿದು ನಾವು ಬೇಕಾದ್ರೆ ಮಧುಮಲೈ ಚೆಕ್ ಪೋಸ್ಟಲ್ಲಿ ಹೋಗಿ ಹಾಲ್ಟ್ ಆಗೋಣ ಅಂತ ನಾವು ಊಟಿ ಕಡೆಗೆ ಹೊರಟ್ವಿ. ಸೊ 9:30 ಇನ್ ದ ನೈಟ್ ಊಟಿ ಹತ್ತುವಾಗಲೂ ಸಹ ನಾವು ಮತ್ತೆ ಟ್ರಾಫಿಕ್ ಜಾಮಿಗೆ ಸಿಕ್ಕಾಕೊಂಡ್ವಿ ಬಿಕಾಸ್ ಆಫ್ ಅನ್ ಆಕ್ಸಿಡೆಂಟ್. 2 ಬಸ್ಗಳ ಮಧ್ಯೆ ಆಗಿದ್ದ ಆಕ್ಸಿಡೆಂಟ್ರಿಂದ ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಆ ಜಾಮ್ನ ಕ್ಲಿಯರ್ ಮಾಡಿ ನಾವು ಫೈನಲಿ ಕುನ್ನೂರು ದಾಟಿ ಊಟಿ ರೀಚ್ ಆಗುವಾಗ ಇಟ್ ವಾಸ್ ಕ್ಲೋಸ್ ಟು 11 o'clock ಇನ್ ದ ನೈಟ್. ಸೊ ಯು ಕುಡ್ ಸಿ ಊಟಿ ಎಕ್ಸಿಟ್ ಆಗಿ ಕೆಳಗಡೆ ಇಳಿತಾ ಇರೋರೆಲ್ಲ ಆಲ್ಮೋಸ್ಟ್ 3-4 ಕಿಲೋಮೀಟರ್ಸ್ವರೆಗೂ ಹೀಗೆ ಕಂಪ್ಲೀಟ್ಲಿ ಜಾಮ್ ಆಗಿತ್ತು. ಬಿಕಾಸ್ ಆ ಕಡೆ ಸೈಡೇ ಬಸ್ ಇದ್ದಿದ್ರಿಂದ ಆ್ಯಂಡ್ ಇಟ್ ವಾಸ್ ಅ ಕರ್ವ್. ಸೊ ಅವ್ರು ಕ್ಲಿಯರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ಲಿ ಜಾಮ್ ಆಗಿತ್ತು. ಹೇಗೋ ನಾವು ಈ ಕಡೆ ಸೈಡ್ ಇದ್ದಿದ್ರಿಂದ ಆನ್ ದ ಅದರ್ ಸೈಡ್ ಆಫ್ ದ ಲೇನ್ ನಾವು ಆದಷ್ಟು ಬೇಗ ಅಲ್ಲಿಂದ ಕ್ಲಿಯರ್ ಆಗಿ ಹೊರಟು ಬಂದ್ವಿ. ಸೊ ಊಟಿ ಎಂಟರ್ ಆಗ್ತಾರೆ ಹಂಗೆ ಇಟ್ ವಾಸ್ ಆಲ್ಮೋಸ್ಟ್ 11:30 ಆಗಿದ್ರಿಂದ ಇನ್ನೂ ಡಿನ್ನರ್ ಆಗಿರಲಿಲ್ಲ. ಸೊ ಪೇರೆಂಟ್ಸ್ಗೆಲ್ಲ ಅಲ್ಲೇ ಬಿಸಿ ಬಿಸಿ ಇಡ್ಲಿ ಆಗ್ತಾಯಿದ್ರು, ಅದು ಕ್ಲೋಸಿಂಗ್ ಟೈಮು. ಅವ್ರಿಗೆಲ್ಲ ಇಡ್ಲಿ ಕೊಟ್ಟು ನಾವು ಅಲ್ಲೇ ಒಂದು ಶವರ್ಮ ಥರ ತೊಗೊಂಡು ಅಲ್ಲಿಂದ ನಾವು ಮತ್ತೆ ಮಧುಮಲೈ ಕಡೆಗೆ ಹೊರಟ್ವಿ, ದಟ್ ಈಸ್ ಗೂಡ್ಲೂರು. ಬಟ್ ಇನ್ನೇನು ಊಟಿ ಎಕ್ಸಿಟ್ ಆಗ್ತಾ ಇರೋ ಹಾಗೆ ನಿತಿನ್ಗೆ ಕಂಪ್ಲೀಟ್ಲಿ ನಿದ್ದೆ ಬಂತು, ಅವ್ರಿಗೆ ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲೇ ಊಟಿ ಎಕ್ಸಿಟ್ ಆಗೋ ರೂಟಲ್ಲೇ ನಾವೊಂದು 1/2 to 1 hour ಬ್ರೇಕ್ ತೊಗೊಂಡ್ವಿ, ಅವ್ರೊಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳಲಿ ಅಂತ. ಅದಾದಮೇಲೆ ನಾವು ಮತ್ತೆ ಗೂಡ್ಲೂರು ಚೆಕ್ ಪೋಸ್ಟ್ ಕಡೆಗೆ ಹೊರಟ್ವಿ. ಆ್ಯಂಡ್ ಇನ್ನೇನು ಚೆಕ್ ಪೋಸ್ಟ್ ರೀಚ್ ಆಗುವಾಗ ನಮಗೆ ಜಿಂಕೆ ರೋಡಲ್ಲೇ ಸಿಕ್ತು. ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಹತ್ರನೇ ಬಂದಿದ್ದೀರಲ್ಲ. ಆ್ಯಂಡ್ ಮುಂದೆ ನಮ್ಮ ಡ್ಯಾಡಿ ಕಾರ್ ಇಳಿದ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಹಿಂದೆನೇ ಜಿಂಕೆ ಹೋಗ್ತಾ ಇತ್ತು. ನಮ್ಗೆ ಹಾರನ್ ಮಾಡಲಿಕ್ಕೂ ಭಯ ಆಯಿತು, ಬಿಕಾಸ್ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗಲ್ಲ ಅಂತ. ಸೊ ಅದೊಂದಷ್ಟು ದೂರ ಫಾಲೋ ಮಾಡ್ಕೊಂಡು ಹೋಗಿ ಆಮೇಲೆ ಕಾಡ್ ಒಳಗಡೆ ಹೋಗ್ಬಿಡ್ತು. ಆ್ಯಂಡ್ ನಾವು ಪರ್ಪಸ್ಫುಲಿ ಮಧುಮಲೈ ಚೆಕ್ ಪೋಸ್ಟಲ್ಲೇ ಬಂದು ಹಾಲ್ಟ್ ಆಗೋಣ ನೈಟ್ ಅನ್ನೋದಕ್ಕೂ ಒಂದು ರೀಸನ್ ಇದೆ. 2 years ಬ್ಯಾಕ್ ನಾವು ಇದೇ ರೀತಿ ಊಟಿಯಿಂದ ಲೇಟ್ ಆದಾಗ ಬೈ ಮಿಸ್ಟೇಕ್ ಆಗಿ ಚೆಕ್ ಪೋಸ್ಟಿಂದ ಹೊರಗಡೆ ಈ ಥರ ಬಂದು ಉಳ್ಕೋಬೇಕಾಯಿತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ 3:30 ಆಗಿ ಮಲ್ಟಿಪಲ್ ಟೈಮ್ಸು ಪೊಲೀಸವ್ರು ಬಂದು ಸೈರನ್ ಮಾಡಿ ವೆಹಿಕಲ್ಸ್ಗಳನ್ನ ಸೈಡಿಗೆ ಪಾರ್ಕ್ ಮಾಡಿಸ್ತಾ ಇದ್ರು, ಸೇಯಿಂಗ್ ದಟ್ ಆನೆ ಬರುತ್ತೆ, ಸೈಡಲ್ಲಿ ಪಾರ್ಕ್ ಮಾಡಿ ಅಂತ. ಆ್ಯಂಡ್ ಲೇಟರ್ ಲೋಕಲ್ಸಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು, ಎವ್ರಿ ಡೇ ಅರ್ಲಿ ಮಾರ್ನಿಂಗ್ 4:30ಗೆ ಒಂದು ಆನೆ ಕಾಡಿಂದನೇ ಹೊರಗೆ ಬಂದು ಮತ್ತೆ ಈ ಮೇನ್ ರೋಡ್ ಮುಖಾಂತರ ಥ್ರೂ ದ ಚೆಕ್ ಪೋಸ್ಟ್ ಅದು ಮತ್ತೆ ಕಾಡೊಳಗೆ ಎಂಟರ್ ಆಗುತ್ತೆ. ಆ್ಯಂಡ್ ಅದು ಎಲ್ರಿಗೂ ಗೊತ್ತು, ಫಾರೆಸ್ಟ್ ಅವ್ರಿಗೂ ಗೊತ್ತು. ಸೊ ಆನೆ ಬರೋ ಟೈಮ್ಗೆ ಅವರೇ ಬಂದು ಆ ರೂಟ್ನ ಖಾಲಿ ಮಾಡಿಸ್ತಾರೆ, ವೆಹಿಕಲ್ಸ್ನ ಸೈಡಿಗೆ ಪಾರ್ಕ್ ಮಾಡಿಸ್ತಾರೆ. ಆ್ಯಂಡ್ ಚೆಕ್ ಪೋಸ್ಟ್ ಚೈನ್ನ ಸಹ ಓಪನ್ ಮಾಡಿ ಇಡ್ತಾರೆ ಆನೆ ಎಂಟರ್ ಆಗಲಿಕ್ಕೆ ಅಂತ. ಆ್ಯಂಡ್ ಅದನ್ನು ನಾವು 2 years ಹಿಂದೆ ಎಕ್ಸ್ಪೀರಿಯನ್ಸ್ ಸಹ ಮಾಡಿದ್ವಿ, ಆನೆ ಬಂದಿತ್ತು. ಆ್ಯಂಡ್ ಹೋಪಿಂಗ್ ದಟ್ ಈ ಸಾರಿನೂ ನಾವು ಆನೆನ ನೋಡ್ಬೋದು, ಮೀಟ್ ಮಾಡ್ಬೋದು ಅನ್ನೋ ಥರ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಾರ್ನಿಂಗ್ 5 o'clockವರೆಗೂ ವೆಯ್ಟ್ ಮಾಡಿದ್ರು, ಆನೆದು ಒಂದು ಸುಳಿವು ಸಹ ಇರಲಿಲ್ಲ. ಆಮೇಲೆ ಮತ್ತೆ ಹೋಗಿ ಲೋಕಲ್ಸ್ನ ಕೇಳಿದಾಗ ಇಲ್ಲ, ಆನೆದು ಕಳ್ಳದಾರಿನ ಮುಚ್ಚಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಆನೆ ಇತ್ತೀಚೆಗೆ ಬರ್ತಾ ಇಲ್ಲ, ಆಲ್ಮೋಸ್ಟ್ ಒಂದು 6 to 8 months ಆಗಿದೆ. ಸೊ ಆನೆ ಈಗ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಸ್ವಲ್ಪ ಡಿಸಪಾಯಿಂಟ್ ಅಂತೂ ಆಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ವಿ ಜಸ್ಟ್ ವೇಟೆಡ್ ಟಿಲ್ 6 AM ಇನ್ ದ ಮಾರ್ನಿಂಗ್ ಚೆಕ್ ಪೋಸ್ಟ್ ಓಪನ್ ಆಗಲಿಕ್ಕೆ.
ಆ್ಯಂಡ್ ಫೈನಲಿ ನಾವು ಚೆಕ್ ಪೋಸ್ಟ್ ಎಂಟರ್ ಆದ್ವಿ, ಟುವರ್ಡ್ಸ್ ಮೈಸೂರು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅರ್ಲಿ ಮಾರ್ನಿಂಗು ಕಾಡಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಅನಿಮಲ್ ಸೈಟಿಂಗ್ ಸಿಗುತ್ತೆ ಅನ್ನೋ ಅಡ್ವಾಂಟೇಜ್ನ ನಾನು ನಿಮಗೆ ಎಪಿಸೋಡ್ 1 ಹೇಳಿದ್ದೆ. ಆವಾಗ ಕರಡಿ ಸಿಕ್ಕಿತ್ತು, ಆನೆ ಸಿಕ್ಕಿತ್ತು, ಮುಳ್ಳಂದಿ ಸಿಕ್ಕಿತ್ತು. ಆ್ಯಂಡ್ ಈಗ ನಮ್ಮ ಲಾಸ್ಟ್ ಡೇ ಆಫ್ ದ ಟ್ರಿಪ್ ನಾವು ಮತ್ತೆ ಮೈಸೂರಿಗೆ ಹೋಗುವಾಗಲೂ ಅರ್ಲಿ ಮಾರ್ನಿಂಗೇ ನಾವು ಮತ್ತೆ ವಾಪಸ್ ಹೋಗ್ತಾ ಇರೋದ್ರಿಂದ ತುಂಬ ಅನಿಮಲ್ಸ್ಗಳದ್ದು ಸೈಟಿಂಗ್ ನಮಗೆ ಸಿಕ್ತು. ಫೈನಲಿ ನಾವು ನಮ್ಮ ಮೈಸೂರು ಟು ಮುನ್ನಾರ್ ರೋಡ್ ಟ್ರಿಪ್ ಸೀರೀಸ್ದು ಎಂಡಿಗೆ ಬಂದಿದ್ದೀವಿ. ಆ್ಯಂಡ್ ಮೈಸೂರು ಎಂಟರ್ ಆಗ್ತಿರಂಗೆ ನಾವು ಮಾಡಿದಂಥ ಫಸ್ಟ್ ಕೆಲಸ ಬಂದು ಸುಕುಟುಂಬ ಸಮೇತವಾಗಿ ನಮ್ಮ ಬ್ರೌನಿ ವೈಟಿನ ಕರ್ಕೊಂಡು ಬರೋಕ್ಕೆ ಹೋದ್ವಿ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಅವ್ರನ್ನ ಡಾಗ್ ಬೋರ್ಡಿಂಗಲ್ಲಿ ಬಿಟ್ಟು ಹೋಗಿದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಇದೇ ಫಸ್ಟ್ ಟೈಮ್ ನಾವು ಆಲ್ಮೋಸ್ಟ್ 6 days ಅವ್ರನ್ನ ದೂರ ಬಿಟ್ಟು ಇದ್ದಿದ್ದು. ಸೊ ಹಾಗಾಗಿ ಯಾವಾಗ ಹೋಗಿ ಅವ್ರನ್ನ ನೋಡ್ತೀವಿ, ಯಾವಾಗ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬ್ರೌನಿ ವೈಟಿನ ಕರ್ಕೊಂಡು ಆಮೇಲೆ ನಾವು ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ಇದು ನಮ್ಮ ಮೈಸೂರು ಟು ಮುನ್ನಾರ್ ರೋಡ್ ಟ್ರಿಪ್ ಸೀರೀಸ್ ಆಗಿತ್ತು. ಆ್ಯಂಡ್ ನಿಮ್ಗೆ ಈ ಸೀರೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟರ್ಸ್. ಆ್ಯಂಡ್ ನೀವೇನಾದರೂ ನಮ್ಮ ಈ ಪ್ರೀವಿಯಸ್ ಎಪಿಸೋಡ್ಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ವಾಚ್ ಇಟ್ ಆ್ಯಂಡ್ ಲೆಟ್ ಅಸ್ ನೋ ಹೌ ಯು ಫೆಲ್ಟ್ ಇನ್ ದ ಕಾಮೆಂಟ್ಸ್. ಆ್ಯಂಡ್ ಹೀಗೆ ನಮ್ಮ ಅಪ್ಕಮಿಂಗ್ ಎಲ್ಲ ವಿಲಾಗ್ಸ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.